ಇವಾಗ ಇದು ನಾನು ಒಂದೇ ಪೀಸ್ ತೊಗೊಂಡೆ ತೋರಿಸ್ಕೊಡ್ತೀನಿ, 2 ತೊಗೊಳ್ಳಲ್ಲ, ಒಂದೇ. ಓಕೆನಾ. ಸುಮ್ಮನೆ ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಈ ಥರ ಸ್ಲೀವ್ಸ್ ಫೋಲ್ಡ್ ಮಾಡ್ಕೊತೀವಿ. ಇವು ಡಬಲ್ ಪೀಸ್ ಇರಬೇಕು, ಇದು ಒಂದೇ ಇದೆ. ಯಾಕೆಂದರೆ ಕಟಿಂಗ್ ಅಷ್ಟೇ ಅಲ್ವಾ, ಇದು ಕಟಿಂಗ್ ಮಾಡ್ಕೊಂಡು ಬಿಸಾಕೋದು ಅಷ್ಟೇ. ಓಕೆನಾ. ಅದಕ್ಕೋಸ್ಕರ ಇದಕ್ಕೆ ನಾನು ಮಾರ್ಕರ್ ತೊಗೊಂಡಿದ್ದೀನಿ. ನಿಮಗೆ ಮಾರ್ಕರಲ್ಲಾದರೆ ಸ್ವಲ್ಪ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಓಕೆನಾ. ಇದು ನ್ಯೂಸ್ ಪೇಪರ್ ಅಲ್ವಾ, ಕ್ಯಾನ್ವಾಸ್ ಆಗಿದ್ರೆ ಎದ್ದು ಕಾಣಿಸೋದು, ನ್ಯೂಸ್ ಪೇಪರ್ ಇತ್ತಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಓಕೆನಾ. ಮೊದಲು ಇಲ್ಲಿ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಓಕೆನಾ. ಆಯಿತಾ. ಇದು ಮಾರ್ಜಿನು. ಇವಾಗ ಸ್ಲೀವ್ಸ್ ಉದ್ದ ನಿಮ್ಗೆ ಎಷ್ಟು ಉದ್ದ ಬೇಕು ಅದು ನೋಡ್ಕೊಳ್ಳಿ. ಓಕೆನಾ. ಸ್ಲೀವ್ಸ್ನ ಉದ್ದ ಬಂದ್ಬಿಟ್ಟು 7 ಇಂಚ್ ತೊಗೋತೀನಿ. 7 ಇಂಚು. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಓಕೆನಾ. ಆಯಿತು. ಇಂದ 6ವರೆಗೆ ಮಾರ್ಕ್ ಮಾಡ್ಕೋಬೇಕು. 6ವರೆ, ಎಕ್ಸ್ಟ್ರಾ 2 ಇಂಚು. ಓಕೆನಾ. ಇಲ್ಲಿ ಡೌನಿಂಗ್ ಬಂದ್ಬಿಟ್ಟು 3 ಇಂಚು. ಇಲ್ಲಿಂದ 7ವರೆ ಸರಿಯಾಗಿದೆಯಲ್ಲ, ಒಂಚೂರು ಕ್ರಾಸ್ ಆಗಿದೆ. ಓಕೆ. ಇಲ್ಲಿ ಡೌನಿಂಗ್ ಬಂದ್ಬಿಟ್ಟು 3ವರೆ. 3ವರೆ ಇಂಚ್ಗೆ ಡೌನಿಂಗ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 8ವರೆ ತೊಗೊಳ್ಳಿ. ಓಕೆನಾ. ಅಂದರೆ ಇಲ್ಲಿಂದ ನಮಗೆ 8 ಇಂಚಿದೆ. ಓಕೆನಾ. ಇವಾಗ ಇಲ್ಲಿದೆ ಅಲ್ವಾ, ಇದು ಮಾರ್ಕ್, ಇದು ನಮಗೆ ಇಲ್ಲಿಂದ ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ 2 ಇಂಚ್ಗೆ ಡಾಟ್ ಹಾಕ್ಕೊಳ್ಳೋಣ, ಮಾರ್ಕ್ ಮಾಡ್ಕೋಬೇಕು. 2 ಇಂಚು ಎಕ್ಸ್ಟ್ರಾ. ಓಕೆನಾ. ಹೀಗೆ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಈಸಿ ಆಗಲಿ ಅಂತ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಇದನ್ನು ಇದರ ಶೇಪ್ ಏನು ತೆಗಿಬೇಡಿ, ಈ ಥರ ಮಾರ್ಕ್ ಮಾತ್ರ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಶೇಪ್ ಆಮೇಲೆ ತೆಗಿಯೋಣ. ಏನಕ್ಕಂದರೆ ಇದು ಫಿಶ್ ಕಟ್ ಆಗಿರೋದ್ರಿಂದ ಶೇಪ್ ಆಮೇಲೆ ತೆಗಿಯೋಣ. ಓಕೆನಾ. ಇದು ಕಟ್ ಮಾಡ್ಕೋಬೇಕು, ಇಷ್ಟೇ ಇದು. ಓಕೆನಾ. ನಾವು ಏನು ಸ್ಲೀವ್ಸ್ ಕಟ್ ಮಾಡ್ತೀವಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ಳಿ, ಶೇಪ್ ತೆಗಿಬಾರ್ದು. ಓಕೆನಾ. ಇವಾಗ ಇದು ಕಟ್ ಮಾಡ್ಕೋತೀನಿ. ಓಕೆ ನೋಡಿ. ಇವಾಗ ಇದು ಮಧ್ಯೆ ನಾವು ಮಾರ್ಕ್ ಹಾಕ್ಕೊಳ್ಳಿ. ಈಗ ಇದನ್ನು ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ. ಇದು ಮಾರ್ಕ್ ಇರಬೇಕು, ಎಷ್ಟು ಬೇಕು ನಮಗೆ ತೆಗೆದುಬಿಡಿ. ಇವಾಗ ಇದನ್ನು ಈ ರೀತಿ ಓಪನ್ ಮಾಡಿ. ಓಕೆನಾ. ಇವಾಗ ಇಲ್ಲಿ ಇಟ್ಕೊಂಡು ಇಲ್ಲಿಂದ 3.5 ಇಂಚು 3 ಇಂಚು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಕೋಬೋದು. ಫಿಶ್ ಕಟ್ಟು ಅಂದರೆ ನಿಮಗೆ 3ರಿಂದ ಇಟ್ಕೋಬೋದು, 2ರಿಂದ ಬೇಡ, 3 ಇಲ್ಲ 3.5 ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು. ನಾನು ಬಂದು 3.5ಗೆ ಇಡ್ತೀನಿ. ಓಕೆನಾ. 3.5ಗೆ ಇಡ್ತಾಯಿದ್ದೀನಿ. ನೀವು ಬೇಕಾದ್ರೆ 3 ಇಂಚ್ಗೂ ಇಟ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ. ಈ ಕಡೆನೂ 3.5 ಅಂದರೆ ನೀವು 2 ತೊಗೊಂಡಾಗ ಹಿಂಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಒಂದೇ ಸಾಕು. ಓಕೆನಾ. ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಇದೊಂದು ಮಾರ್ಕ್ ಮಾಡ್ಕೊಳ್ಳಿ, ಮ್ಯಾಚ್ ಹಾಕೈತಲ್ಲ, ಇದು ಮಧ್ಯ ಮಾರ್ಕು. ಈ ರೀತಿ ನೋಡಿ, ಇದು ಮಧ್ಯ. ಇಲ್ಲಿಂದ ನಮಗೆ 1 ಇಂಚು ಮೇಲೆ ತೊಗೊಳ್ಳಿ. ಓಕೆನಾ. 1 ಇಂಚ್ ಇತ್ತ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ. 1 ಇಂಚು ಮತ್ತು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊತೀನಿ, ತೋರಿಸ್ತೀನಿ ರೀ. ಓಕೆ. ಈ ಥರ ಇರಲಿ. ಇವಾಗ ಇದು ಈ ಥರ ಇರುತ್ತೆ ಕಟ್ಟಿಂಗು. ಇದನ್ನು ಫಿಶ್ ಕಟ್ತಾರೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಇಲ್ಲಿಂದ ಈ ರೀತಿ ಇದನ್ನು ಸೇರಿಸ್ಕೊಳ್ಳಿ. ಇಲ್ಲಿಂದ ತೊಗೊಬಂದು ಈಗ ಸೇರಿಸಿ. ಓಕೆನಾ. ಈ ರೀತಿ ನೀಟಾಗಿ ಹಿಂಗೆ ತೊಗೊಳ್ಳಿ. ಈ ರೀತಿ ಫಿಶ್ ಥರ ಬರಬೇಕು, ಮೂತಿ ಫಿಶ್ ಥರ ಬರಬೇಕು. ಇಲ್ಲಿಂದ ಈಗ ತೊಗೊಬಂದು ಹಿಂಗೆ ಜಾಯಿಂಟ್ ಮಾಡಿ. ಇಷ್ಟೇ ನೋಡಿ, ಇಷ್ಟೇ. ಈ ರೀತಿ ಮಾಡಿದಾಗ ನಿಮ್ಗೆ ಇಲ್ಲಿ ಫಿಶ್ ಥರ ಆಗುತ್ತೆ. ಶೇಪ್ ಆಮೇಲೆ ತೆಗಿಯೋಣ, ಯಾಕೆಂದರೆ ನೋಡ್ಕೊಂಡು ತೆಗಿಬೇಕಾಗುತ್ತೆ. ಇವಾಗ ಇದು ಕಟ್ ಮಾಡ್ಕೊಡ್ತೀನಿ. ಈ ರೀತಿ ಬಂತು. ಓಕೆನಾ. ಇವಾಗ ಈ ರೀತಿ ನಾವು 4 ಪೀಸ್ ಕಟ್ ಮಾಡ್ಕೋಬೇಕು.
ಅವಾಗ ಏನಾಗುತ್ತೆ, ಈ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್, 4 ಪೀಸ್ ಬರುತ್ತೆ. ಇವಾಗ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ 4 ಪೀಸ್ ಬರಬೇಕು. ಓಕೆನಾ. ಈಗ ತೋರಿಸ್ತೀನಿ ನಾನು ಲೈನಿಂಗ್ ಕಟ್ ಮಾಡಿ. ಆ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಈ ಥರ ಒಂದು ಪೀಸ್ ಕಟ್ ಮಾಡ್ಕೊಂಬಿಡಿ. ಇವಾಗ ಇದಕ್ಕೆ ಸ್ವಲ್ಪ ಲೈನಿಂಗ್ ಜಾಸ್ತಿನೇ ಬೇಕಾಗುತ್ತೆ. ಈ ರೀತಿ 4 ಪೀಸ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಇದೇನಿಲ್ಲ, ಇದೊಂದು ಪೀಸ್ನ ಈ ರೀತಿ ಇಟ್ಕೊಳ್ಳಿ. ಇದೇಗಿದೆ ಹಂಗೆ ಇಟ್ಕೋಬೇಕು, ನೀವೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇದೇಗಿದೆ ಹೀಗೆ ಇಟ್ಕೊಳ್ಳಿ. ಓಕೆನಾ. ಇದು ನಿಮ್ಗೆ ಬೇಕು ಅಂದರೆ ಒಂದೊಂದು ಪಿನ್ ಹಾಕ್ಕೊಳ್ಳಿ, ಯಾಕೆಂದರೆ ಸರಿಯುತ್ತೆ ಆ ಕಡೆ ಈ ಕಡೆ ಅನ್ನೋದಾದರೆ ಒಂದು ಪಿನ್ ಹಾಕ್ಕೊಳ್ಳಿ. ಗುಂಡು ಪಿನ್ನು ಇಲ್ಲ ಮಾಮೂಲಿ ಪಿನ್ನು, ಬಟ್ಟೆ ಪಿನ್ನು, ಸೇಫ್ಟಿ ಪಿನ್ನು ಏನಾದರೂ ಒಂದು ಹಾಕ್ಕೋಬೇಕು. ಓಕೆನಾ. ಇಷ್ಟೇನಿದು. ಈಗ ಇದಾಯ್ತಲ್ವ, ಈಗ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಇದು ಡಾಟ್ ಇದೆ ಇದು ಮಾರ್ಕು, ನಮಗಿದು ಮಧ್ಯ ಮಾರ್ಕು. ಓಕೆನಾ. ಇದು ಮೇನು. ಶೇಪ್ ಇನ್ನೂ ತೆಗ್ದಿಲ್ಲ, ಇದು ಸ್ಟಿಚ್ಚಿಂಗ್ ಆದಮೇಲೆ ಶೇಪ್ ತಗೊಳ್ಳೋಣ, ಅವಾಗ ಈಸಿ ಆಗುತ್ತೆ. ಓಕೆನಾ. ಯಾಕೆಂದರೆ ಇದು 2 ಕಡೆನೂ ಒಂದೇ ಥರ ಬರೋದ್ರಿಂದ ನಾವು 2 ಒಂದೇ ಕಡೆ ಹೊಲ್ದ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ. ಓಕೆನಾ. ಈಗ ಇದು 4 ಪೀಸ್ ಬರುತ್ತೆ. 4 ಪೀಸ್ ಬರಬೇಕು. ಆಮೇಲೆ 1 2 3 4 ಫೋಲ್ಡ್ ಇದೆ. ಓಕೆನಾ. ಈ ಕಡೆ ಒಂದು ಸ್ಲೀವ್ಸ್ಗೆ 2 ಪೀಸ್, ಇನ್ನೊಂದು ಸ್ಲೀವ್ಸ್ಗೆ 2 ಪೀಸ್ ಬರುತ್ತೆ. ಓಕೆನಾ. ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. 2 ಕಟ್ ಮಾಡ್ಕೊಂಡ್ರೆ ಒಂದೇ ಸ್ಲೀವ್ಸ್ಗೆ ಆಗ್ಬಿಡುತ್ತೆ. ಓಕೆನಾ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಹೇಗಿದೆ ಹಾಗೆ ಕಟ್ ಮಾಡಿ, ಇದರಲ್ಲಿ ಏನು ಚೇಂಜಸ್ ಬರೋಲ್ಲ. ನೀವು ಆಲ್ರೆಡಿ ಪೇಪರಲ್ಲಿ ಅಳತೆ ತೊಗೊಂಡಿರ್ತೀವಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ಓಕೆನಾ. ನೋಡಿ ಆಯಿತು. ಇದು ನ್ಯಾಚ್ ಹಾಕಿರ್ತೀವಲ್ಲ, ಇದನ್ನು ನ್ಯಾಚ್ ಮಾರ್ಕ್ ಮಾಡ್ಕೊಳ್ಳಿ. ಆಯಿತು. ಇದು ಅಷ್ಟೇ. ಓಕೆ. ಈಗ ಇದು ಇಟ್ಕೊಂಡು ಇಲ್ಲಿಂದ ಇದು ಹೇಗಿದೆ ಹಾಗೇ ಅಷ್ಟಕ್ಕೆ ಕಟ್ ಮಾಡಿ. ನೋಡಿ ಇಷ್ಟೇ, ಇಲ್ಲಿಂದ ಹೀಗೆ. ಓಕೆನಾ. ಇಷ್ಟೇ ಇದು. ಇವಾಗ ಇದನ್ನು ತೆಗಿತೀನಿ. ನೀವು ಇದನ್ನು ಬೇಕಾದ್ರೆ ಜೋಪಾನಾಗಿ ಇಟ್ಕೊಂಡ್ರೆ ಇನ್ನು ನೆಕ್ಸ್ಟ್ ಕಟಿಂಗ್ ಮಾಡಿದಾಗಲೂ ಯೂಸ್ ಆಗುತ್ತೆ, ಬೇಕು ಅಂದರೆ. ಇಲ್ಲ ಬೇಡ ಅಂದರೆ ಪೇಪರ್ ಆಗಿರೋದನ್ನ ಬಿಸಾಕ್ಬೋದು, ಇಲ್ಲ ಬಟ್ಟೆಯಲ್ಲಿ ಇಲ್ಲ ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊಂಡ್ರೆ ಇಟ್ಕೊಂಡು ಅವ್ರ ಹೆಸ್ರು ಬರೆದು ಅವ್ರಿಗೆ ಬೇಕು ಅಂದಾಗ ಸ್ಟಿಚ್ ಮಾಡ್ಬೋದು, ತೊಂದರೆ ಏನೂ ಇರೋಲ್ಲ. ಓಕೆನಾ. ಇವಾಗ ಈ ರೀತಿ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಬಂತು. ಓಕೆನಾ. ಈ ರೀತಿ ಒಂದ್ರ ಮೇಲೆ ಒಂದು ಬರುತ್ತೆ. ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ನಮಗೆ ಸ್ಟಿಚ್ಚಿಂಗ್ ಬರುತ್ತೆ. ಇಲ್ಲಿ ನೀವು ಪೈಪಿಂಗ್ ಇಟ್ಕೋಬೋದು, ಇಲ್ಲ ಬಾರ್ಡ್ರ್ ಇಟ್ಕೋಬೋದು, ಪೋಟ್ಲಿ ಬಟನ್ ಇಡ್ಬೋದು, ತುಂಬ ಡಿಸೈನ್ ಬರುತ್ತೆ ಇದಕ್ಕೆ. ಓಕೆನಾ. ಇಲ್ಲಿ ಈ ಥರ, ಇಲ್ಲಿ ಈ ಕಡೆ. ಇವಾಗ ನಮ್ಗೆ ಏನಿಲ್ಲಿ ಮಾರ್ಕ್ ಇದೆ ಇವೆರಡು ಹಿಂಗೆ ಜಾಯಿಂಟ್ ಆಗಬೇಕು. ಓಕೆನಾ. ಇದು ಮೇಲ್ಗಡೆ ಬರೋದು ನಿಮ್ಮ ಇಷ್ಟ. ಈ ಥರನಾದರೂ ಇಟ್ಕೊಳ್ಳಿ, ಇಲ್ಲ ಇದನ್ನಾದ್ರೂ ಮೇಲೆ ಇಟ್ಕೊಳ್ಳಿ. ಇವಾಗ ಮುಂದೆ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಶೋಲ್ಡರ್ ಹತ್ರ ಮುಂದೆಗೆ ಬರಬೇಕಿದು. ಇದು ಹಿಂಗೆ ಮುಂದೆ ಬರಬೇಕು, ಆವಾಗಲೇ ಡಿಸೈನ್ ನಮ್ಗೆ ಕಾಣಿಸೋದು. ಹಿಂಗೆ ಬಂದರೆ ಹಿಂದಕ್ಕೆ ಹೋಗ್ಬಿಡುತ್ತೆ, ಈ ಥರ ಬಂದರೆ ಮುಂದೆಗೆ ಬರುತ್ತೆ. ಅದನ್ನು ನೋಡ್ಕೊಳ್ಳಿ. ಓಕೆನಾ. ನೋಡಿ ಈ ರೀತಿ ಬಂತು ಸ್ಲೀವ್ಸ್. ಓಕೆನಾ. ಇವಾಗ ಈ ರೀತಿ ಇವಾಗ ಇದು ಮಾರ್ಕ್ ಮಾಡ್ಕೊಂಡಾಗ ನೀಟಾಗಿ ಇಟ್ಕೊಳ್ಳಿ. 1 2 1 2 ಈ ಥರ ಮಾಡ್ಕೊಳ್ಳಿ. ಏನಾಗ್ಬಿಡುತ್ತೆ ನಿಮಗೆ 2 ಒಂದೇ ಥರ ಆಗಿಬಿಡುತ್ತೆ, ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆನಾ. ಇವಾಗ ಇದು ಸ್ಟಿಚ್ಚಿಂಗ್ ಆದಮೇಲೆ ನೀವು ಈ ರೀತಿ ಶೇಪ್ ತಗೊಂಡ್ರೆ ಆಗುತ್ತೆ, ತೊಂದರೆ ಏನಿಲ್ಲ. ಓಕೆನಾ. ಇದು ಫಿಶ್ ಕಟ್ಟಿಂಗು. ಓಕೆನಾ. ಇದು ಯಾವ ರೀತಿ ಸ್ಟಿಚ್ಚಿಂಗ್ ಮಾಡೋದು, ಇದು ಸ್ವಲ್ಪ ಇಲ್ಲಿ ಬಾರ್ಡರು ಕೊಡ್ತೀನಿ, ಯಾವ ರೀತಿ ಕೊಡ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ ಇವಾಗ ಇದ್ರದ್ದು ಬೋಟ್ ನೆಕ್ ಬರುತ್ತೆ. ಇದು ಮುಂದೇನು ಸ್ವಲ್ಪ ಡಿಸೈನ್ ಬರುತ್ತೆ. ಓಕೆನಾ. ಇವಾಗ ಇದು ಫಿಶ್ ಕಟ್ ಈ ರೀತಿ ಇದೆ. ಓಕೆನಾ.